ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಬೇಳೆ ಒಬ್ಬಟ್ಟು ಮತ್ತು ಅದರದ್ದು ಸಾರು, ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೀರಿ ಬನ್ನಿ. ಇದು ಯುಗಾದಿ ಹಬ್ಬದ ದಿನ ಮಾಡಿರೋ ರೆಸಿಪಿ. ಹೇಗೆ ಮಾಡೋದು ಅಂತ ಸುಲಭ ರೀತಿಯಲ್ಲಿ ತೋರಿಸಿದ್ದೀನಿ, ನೋಡ್ಕೊಂಬರೀರಿ ಬನ್ನಿ. ನಾನು ಒಂದು ಕಪ್ಪಲ್ಲಿ 2 ಕಪ್ ಮೆಜರಿಂಗ್ ಕಪ್ಪಲ್ಲಿ 2 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ. ಮೊದಲಿಗೆ ಇದನ್ನು ಕಲಸಿಟ್ಬಿಡೋಣ. ಇದನ್ನೆಲ್ಲ ಮಿಶ್ರ ಮಾಡ್ತೀನಿ. ಇವಾಗ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ತೆಳ್ಳಿ ಕಲಿಸ್ಕೋಬೇಕು. ಇವಾಗ ಕಲಿಸ್ತೀನಿ ನೋಡಿ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಎಣ್ಣೆಲಿ ಮುಳುಗಿಸ್ಬೇಕು. ಇದು ಸ್ವಲ್ಪ ನೆನಿಬೇಕು. 1-2 ಗಂಟೆ ಕಾಲ ಚೆನ್ನಾಗಿ ನೆನೆಸೋಣ ಎಣ್ಣೆಲೇನೆ. ಎಣ್ಣೆ ಈ ರೀತಿ ಜಾಸ್ತಿ ಹಾಕಿ ಬಿಟ್ಬಿಡ್ಬೇಕು ನೋಡಿ. ಈ ರೀತಿ ಬೇರೆ ಪಾತ್ರೆಗೆ ಹಾಕಿದ್ದೀನಿ. ಮೇಲೊಂದು ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆಲೇ ನೆನಿಬೇಕು. 1-2 ಗಂಟೆ ನೆನೆಸಿ. 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ನೀಟಾಗಿ 3 ಸಲ ಚೆನ್ನಾಗಿ ತೊಳ್ಕೊತೀನಿ. ಕ್ಲೀನಾಗಿ ತೊಳ್ಕೊಂಡು ಅದೇ ಮೆಜರಿಂಗ್ ಕಪ್ಪಲ್ಲಿ 3 ಕಪ್ ನೀರು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲ್ ತಗೋಬೇಕು. ಇದೇನು ನೆನೆಸೋದು ಬೇಡ, ಏನಿಲ್ಲ. 1 ವಿಷಲ್ಗೆ ನಮಗೆ ಒಬ್ಬಟ್ಟಿಗೆ ಹೇಗೆ ಬೇಕೋ ಹಾಗೆ ಬೆಂದ್ಕೊಂಡ್ಬಿಡುತ್ತೆ ನೋಡಿ. ಈ ರೀತಿ ಬೆಂದಿರಬೇಕು ಬೇಳೆ, ಅರ್ಧಂಬರ್ಧ ಬೆಂದಿರಬೇಕು. ಹೀಗೆ ಮುಟ್ಟಿದ್ರೆ ತುಂಬ ಇದಾಗಬಾರ್ದು, ಈ ಥರ ಬೆಂದಿರಬೇಕು. ಇದನ್ನು ಇವಾಗ ಸೋಸ್ಕೊಳ್ಳೋಣ. ಒಂದು ಜಾಲರಿಗೆ ಹಾಕಿ ಸೋಸ್ಕೊತೀನಿ. ಸೋರಿಸ್ಕೊಂಡಿರೋದು ನೀರೆಲ್ಲ ಸೋರಿಸ್ಕೊಂಡಿರೋ ಬೇಳೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಳೆ ಸಮ ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಬೇಳೆ ಬೆಂದಿರೋ ಬೇಳೆ ಬೆಲ್ಲ ಇಟ್ಟಿದ್ದೀನಿ. ಬೇಳೆ, ಬೆಲ್ಲ, ತೆಂಗಿನಕಾಯಿ ಎಲ್ಲ ಒಂದೇ ಅಳತೆ. ಕೆಲವರು ತೆಂಗಿನಕಾಯಿ ಹಾಕಲ್ಲ. ತೆಂಗಿನಕಾಯಿ ಹಾಕಿದ್ರೇ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ. ಇದನ್ನು ಇವಾಗ ಚೆನ್ನಾಗಿ ಬಾಡಿಸೋಣ. ನಾಲ್ಕು ಏಲಕ್ಕಿಕಾಯಿನ ಸ್ವಲ್ಪ ಜಾಯಿಕಾಯಿನ ಹಾಕ್ತಾಯಿದ್ದೀನಿ. ಇದು ನೀರೆಲ್ಲ ಸ್ವಲ್ಪ ಹಿಂಗೋ ತನಕ ಬಾಡಿಸ್ಬೇಕು ಚೆನ್ನಾಗಿ ನೋಡಿ. ಇಷ್ಟಾದರೆ ಸಾಕು. ನೀರೆಲ್ಲ ಹಿಂಗೆ ಹೋಗಿದೆ, ಇಷ್ಟಾದರೆ ಸಾಕು. ಇವಾಗ ಪಕ್ಕಕ್ಕೆ ತೆಗೆದುಬಿಡೋಣ. ಇದನ್ನು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಹೂರಣ ಈ ರೀತಿ ರುಬ್ಕೊಂಡಿದ್ದೀನಿ. ಇದನ್ನು ಫ್ರಿಜ್ಜೊಳಗೆ ಇಟ್ಕೊಂಡು ಬೇಕಾದ್ರೆ 8 ದಿವಸ ಬೇಕಾದ್ರೆ ಇಟ್ಕೊಂಡು ಒಬ್ಬಟ್ಟು ಮಾಡ್ಕೋಬೋದು. ಇವಾಗ ಒಬ್ಬಟ್ಟು ಮಾಡೋಣ. ಇದರಲ್ಲೇ ಇರೋ ಎಣ್ಣೆನ ಪ್ಲಾಸ್ಟಿಕ್ ಕವರ್ ತೊಗೊಂಡು ಈ ಅಕ್ಕಿ ಬೇಳೆ ಕೊಟ್ಟಿರ್ತಾರಲ್ಲ ಅದು ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಕವರ್ ಬೇಕಾದ್ರೆ ತೊಗೊಳ್ಳಿ. ಎಣ್ಣೆ ಹಚ್ಕೊಂಡಿದ್ದೀನಿ ಇದೇ ಎಣ್ಣೆಯಿಂದ. ಇದರಿಂದ 4 ಉಂಡೆ ಮಾಡ್ಕೊಂಡಿದ್ದೀನಿ. ಇದರಿಂದ 4 ಉಂಡೆ ಮಾಡ್ಕೊಂಡಿದ್ದೀನಿ. ಇದೇ ಎಣ್ಣೆ ಹಚ್ಕೊಂಡು ಹೀಗೆ ತಟ್ಕೊಳ್ಳೋದು ಮೊದಲು. ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಇವೆರಡನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ತೊಗೊಂಡು ಬಿಸಿ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೋದು. ನಾನು ಇವಾಗ ಊಟಕ್ಕೆ ಒಂದು 4 ಮಾಡ್ತಾಯಿದ್ದೀನಿ. ಈ ರೀತಿ ಮಧ್ಯಕ್ಕೊಂದು ಉಂಡೆ ಇಟ್ಕೊಂಡು ಹೀಗೆ ಕವರ್ ಮಾಡಿ ಒಳಗಡೆ ಹೂರಣ ಕಾಣದೆ ರೀತಿ ಹೀಗೆ ಕವರ್ ಮಾಡಬೇಕು. ಈಗ ಈ ಪೇಪರ್ಗೆ ಎಣ್ಣೆ ಹಚ್ಚಿದ್ದೀವಿ. ಕೈಗೆ ಒಂದು ಸ್ವಲ್ಪ ಇದೇ ಎಣ್ಣೆ ಹಚ್ಕೊಂಡು ನಮಗೆ ಹೇಗೆ ತೆಳ್ಳಗೆ ಬೇಕು ಹಾಗೆ ತಟ್ತಾ ಬರೋದು ಕೈಯಲ್ಲೇ. ಕೆಲವರು ಲಟ್ಟಣಿಗೆ ಉಪಯೋಗಿಸ್ತಾರೆ. ಇದ್ರ ಮೇಲೆ ಇನ್ನೊಂದು ಕವರ್ ಹಾಕ್ಕೊಂಡು ತಟ್ಕೋಬೋದು. ನಾನು ಕೈಯಲ್ಲೇ ತಟ್ಬಿಡ್ತೀನಿ, ಕ್ಲೀನಾಗಿ ಬರುತ್ತೆ. ನಮಗೆ ಎಷ್ಟು ಸಾಧ್ಯ ಅಷ್ಟು ತೆಳ್ಳಗೆ ತಟ್ಕೊಳ್ಳೋದು. ನೋಡಿ, ಇನ್ನೊಂದು ತಟ್ತೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಮಧ್ಯೆ ಇಟ್ಟು ಕವರ್ ಮಾಡಬೇಕಲ್ವ, ಅದಕ್ಕಾಗಿ ಈ ರೀತಿ ತಟ್ಕೊಳ್ಳೋದು.
ಇವಾಗ ಮಧ್ಯೆ ಒಂದು ಉಂಡೆ ಇಟ್ಟು ಹೀಗೆ ಕವರ್ ಮಾಡೋದು. ಕವರ್ಗೂ ಎಣ್ಣೆ ಹಚ್ಕೊಂಡಿದ್ದೀನಿ. ಕೈಯಲ್ಲಿ ತಟ್ಟಕ್ಕೆ ಬರದೇ ಇದ್ದವರು ಇಲ್ಲ ಟೆಂಡಲ್ಲಿ ತಟ್ಕೊಳ್ಳಿ ಬೇಕಾದರೆ. ನಮಗೆಲ್ಲ ರೊಟ್ಟಿ ತಟ್ಟು ಅಭ್ಯಾಸ ಅಲ್ವಾ, ಕೈಯಲ್ಲೇ ತಟ್ಬಿಡ್ತೀನಿ ನಾನು. ಲಟ್ಟಣಿಗೆಲ್ಲಿ ನಮಗೆ ಸರಿ ಬರಲ್ಲ. ಈ ರೀತಿ ತಟ್ಕೊಳ್ಳಿ. ಇವಾಗ ತವ ಇಟ್ಬಿಟ್ಟು ಸುಡೋಣ. ಸ್ಟವ್ ಆನ್ ಮಾಡಿ ಒಂದು ತವ ಇಟ್ಟಿದ್ದೀನಿ. ತವಾಗೆ ಎಣ್ಣೆ ಹಚ್ಚಿದ್ದೀನಿ. ಇವಾಗ ಈ ಒಬ್ಬಟ್ಟನ್ನು ಇಲ್ಲಿ ಹಾಕೋಣ. ಕೈಯಲ್ಲಿ ಎತ್ತು ಹಾಕ್ಬೋದು, ಬರುತ್ತೆ ನೋಡಿ. ಈ ರೀತಿ ಹಾಕಿದ್ದೀನಿ. ಸ್ವಲ್ಪ ಮುಕ್ಕಾಲು ಉರಿಲಿ ಬೇಯಿಸಬೇಕು, ತುಂಬ ಹೈ ಫ್ಲೇಮ್ ಕೊಟ್ಬಿಡ್ಬಾರ್ದು, ಸೀದೋಗುತ್ತೆ. ಇದು ಬೇಯಲಿ, ಎರಡು ಕಡೆ ಸುಡಬೇಕು. ಇದು ಒಂದು ಸೈಡ್ ಬೇಯಲಿ ಮೊದಲು ನೋಡಿ. ಇವಾಗ ಟರ್ನ್ ಮಾಡಿ ಬೇಯಿಸಿದ್ದೀನಿ. ಮೇಲೆ ಎಣ್ಣೆ ಗಿಣ್ಣೆ ಏನೂ ಹಾಕಬೇಡಿ. ಬಡಿಸುವಾಗ ಮೇಲೆ ಸ್ವಲ್ಪ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಬಿಸಿ ಬಿಸಿಗೆ ಒಬ್ಬಟ್ಟು ಬಡಿಸಿ ಕೊಡು, ಊಟಕ್ಕೆ ಬಡಿಸುವಾಗ ಮೇಲೆ 2 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು ನೋಡಿ. ಇದಾಗಿದೆ ಒಬ್ಬಟ್ಟು. ಇವಾಗ ತೆಗೆದುಬಿಡೋಣ. ತೆಗೆದುಬಿಟ್ಟು ಇನ್ನೊಂದು ಒಬ್ಬಟ್ಟು ಹಾಕ್ತೀನಿ ನೋಡಿ. 2ನೇ ಒಬ್ಬಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ಸುಟ್ಕೊಳ್ತೀನಿ ನೋಡಿ. ಇದು ಆಗಿದೆ ಒಬ್ಬಟ್ಟು. ಈ ಒಬ್ಬಟ್ಟುಗಳನ್ನ ಅದೇ ರೀತಿ ಸುಟ್ಕೊಳ್ತೀನಿ. ಮತ್ತು ಇದನ್ನು ಫ್ರಿಜ್ಗೆ ತಿಕ್ಕೊಳ್ತೀನಿ. ಬೇಕಾದಾಗ ಮತ್ತು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು, ಬೇಕಾದಾಗ ಬಿಸಿ ಬಿಸಿ ಮಾಡಿಕೊಳ್ಳೋದು. ಜಾಯಿಕಾಯಿ ತಪ್ಪದೆ ಮಾತ್ರ ಈ ಹೂರಣಕ್ಕೆ ಹಾಕಿ. ಜಾಯಿಕಾಯಿ ಸ್ವಲ್ಪ ರುಬ್ಬುವಾಗ ಹೂರಣಕ್ಕೆ ಹಾಕಿ ನೋಡಿ ನೀವೇ. ಈ ರೀತಿ ಈ ದಿನ ಒಬ್ಬಟ್ಟು ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ಮೆಲ್ಲು ಸೂಪರಾಗಿರುತ್ತೆ ಜಾಯಿಕಾಯಿ ಹಾಕಿದ್ರೆ. ಸ್ವಲ್ಪ ನೀರಿಗೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ನೆನೀಲಿ ಅಂತ. ಇದು ಸೋಸ್ಕೊಂಡಿರೋದು ಬೇಳೆ ಕಟ್ಟು, ಅದಕ್ಕೆ 3 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇದರಲ್ಲಿ 3 ಸ್ಪೂನ್ ಹಾಕಿದ್ದೀನಿ. ಸಾರು ಮತ್ತು ಒಬ್ಬಟ್ಟು ಒಂದೇ ಕಡೆ ಮಾಡ್ಕೊಳ್ಳೋಣ ಒಂದೇ ದಿನ. ಇವಾಗ ಈ ಖಾರದ ಪುಡಿ ಹಾಕಿರೋ ನೀರಿಗೆ, ಬೇಳೆ ನೀರಿಗೆ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಆಮೇಲೆ ನಾವು ಹೂರಣ ರುಬ್ತೀವಲ್ಲ, ಅದೆಲ್ಲ ಜಾರೆಲ್ಲ ತೊಳೆದು ಸಿಹಿನೂ ಹಾಕಬೇಕು. ಸ್ವಲ್ಪ 2 ಈರುಳ್ಳಿ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, 10 ಬೆಳ್ಳುಳ್ಳಿ ಹೆಸಳು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿಚೂರು ತೊಗೊಂಡಿದ್ದೀನಿ. ಇವಾಗ 2 ಸ್ಪೂನ್ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನಾನು ಬೇಳೆ ಬೆಲ್ಲ ಕಾಯಿ ತುರಿ ಬಾಡಿಸಿದ್ನಲ್ಲ, ಅದೇ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ. ಇವಾಗ ಇದು ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮಾತ್ರ ಹಾಕ್ತೀನಿ. 1 ದೊಡ್ಡ ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಬ್ಬಟ್ಟಿನ ಸಾರಿಗೆ ಗಸಗಸೆ ಹಾಕಲೇಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಏನು ತುಂಬ ಬಾಡಿಸ್ಬೇಕಾದದ್ದೇನಿಲ್ಲ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಚೇಂಜ್ ಆದರೆ ಸಾಕು. ಇವಾಗ ಕಾಯಿ ಹಾಕ್ತೀನಿ. ಇಷ್ಟು ಬಾಡಿದ್ರೆ ಸಾಕು. ಇದು ಸ್ವಲ್ಪ ತಣ್ಣಗಾಗೋದು ಬಿಡೋಣ. ಈಗ ಸ್ಟವ್ ಆನ್ ಮಾಡಿ ಬೇಳೆ ಬೆಂದಿರೋ ನೀರಿಗೆ ಉಪ್ಪು ಖಾರ ಹಾಕಿದ್ದೀವಲ್ಲ, ಉಪ್ಪು ಸಾಂಬಾರು ಪೌಡ್ರ್ ಹಾಕಿದ್ದೀವಲ್ಲ, ಅದನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಇದು ಖಾರದ ವಾಸನೆ ಎಲ್ಲ ಚೆನ್ನಾಗಿ ಹೋಗೋ ತನಕ ಮರಳಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಒಗ್ಗರಣೆ ಮಾಡೋದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಕರಿಬೇವು, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಬಾಣಲಿಗೆ ಅದೇ ಬಾಣಲಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ರುಬ್ಬೋದು ಎಲ್ಲ ಜಾರ್ಗೆ ಹಾಕೋದಿತ್ತು. ಎಣ್ಣೆ ಕಾದಿದೆ. ಇವಾಗ ಒಗ್ಗರಣೆ ಸಾಮಾನು ಹಾಕೋಣ. ಈ ಸಾರು ಮಾಡ್ತಾಯಿದ್ರೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಒಬ್ಬಟ್ಟಿನ ಸಾರು ಬೇರೆ ಸಾರು ರೀತಿ ಎಲ್ಲ ಇದು ತುಂಬ ಚೆನ್ನಾಗಿರುತ್ತೆ.
ಇವಾಗ ಒಗ್ಗರಣೆ ಮಾಡಿಬಿಟ್ಟು ಈ ಸಾರೊಳಗೆ ಹಾಕೋಣ. ಮಧ್ಯದಲ್ಲಿ ಬೇಕಾದ್ರೂ ಮಾಡ್ಬೋದು, ಒಗ್ಗರಣೆ ಲಾಸ್ಟಲ್ಲಿ ಬೇಕಾದ್ರೂ ಮಾಡ್ಬೋದು. ನಾನು ಇನ್ನೂ ರುಬ್ಬು ಹಾಕಿಲ್ಲ, ಆವಾಗಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದನ್ನು ಒಗ್ಗರಣೆ ಮಾಡಿ ಇದರೊಳಗಡೆ ಹಾಕ್ಬಿಡ್ತೀನಿ. ಒಬ್ಬಟ್ಟಿನ ಸಾರು ಕುದಿದೆಯಲ್ಲ ಅದರೊಳಗೆ ಹಾಕ್ತೀನಿ. ಆಮೇಲೆ ರುಬ್ಬು ಹಾಕಿದ್ದಾದಮೇಲೆ ಕುದಿಸ್ಕೋಬೋದು. ನೋಡಿ ಇವಾಗ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋದನ್ನ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಹೂರಣ ರುಬ್ಬಿದ್ವಲ್ಲ ಜಾರು, ಇದೆಲ್ಲ ತೊಳೆದುಬಿಟ್ಟು ಸಾರಿನೊಳಗೆ ಹಾಕ್ತೀನಿ. ಸಾರು ಸ್ವಲ್ಪ ಸ್ವೀಟ್ ಬರುತ್ತೆ. ನಾನೇನು ಹೂರಣ ಹಾಕಲ್ಲ, ಈ ತೊಳೆದಿರೋದೇ ಸಾಕು ಸಾಂಬಾರಿಗೆ ನಾನು ಹಾಕೋದು. ನೋಡಿ ರುಬ್ಬಾಕಿದ್ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಕುದಿಸ್ಬಿಟ್ರೆ ಒಬ್ಬಟ್ಟಿನ ಸಾರು ರೆಡಿ. ಈ ಸಾರು ಮಾಡ್ತಾಯಿದ್ರೆ ಮನೆಯೆಲ್ಲ ಗಮ್ ಗಮ್ ಅಂತಿರುತ್ತೆ. ಒಮ್ಮೆ ಈ ಥರ ನೀವು ಮಾಡಿ ನೋಡಿ. ಈ ರೀತಿ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಸ್ಟವ್ ಆಫ್ ಮಾಡೋಣ. ನೋಡಿ ಈ ರೀತಿ ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.